ಆ ಥರ ಏನಿಲ್ಲಪ್ಪ. ಒಂದು ನನ್ನ ಕರ್ತವ್ಯ ನಾನು ಮಾಡಬೇಕು, ಅದು ಮಾಡ್ಕೊಂಡು ಹೋಗ್ತೀವಿ. ನಿಮಗೆಲ್ಲ ಒಳ್ಳೇದಾಗಿ. ನೋಡಪ್ಪ, ಒಂದು ನಿಮಿಷ ತಾಡ್ರಿ. ನಿಮ್ಮ ಮಾಧ್ಯಮದವರು ನೀವು ಸ್ವಲ್ಪ ಬದಲಾವಣೆ ಆಗದವ್ರೆ ಯಾರು ಮಾತಾಡೋದು ಕಷ್ಟ. ನಿನ್ನೆ ಡಾಕ್ಟರ್ ಪರಮೇಶ್ವರ್ ಅವರ ನೋವನ್ನು ಕೂಡ ನಾನು ನೋಡಿದೆ. ಕೆಲವೊಂದು ಇಷ್ಟರವಾಗಿ ನೀವು ಮಾತಾಡದೆ ಹೋದರೆ ಯಾರಿಗೂ ಗೌರವ ಇರೋದಿಲ್ಲ. ಒಬ್ಬ ಅನುಭವಿ ರಾಜಕಾರಣಿ ಆ ಮಟ್ಟದಲ್ಲಿ ಮಾತಾಡಬೇಕಾದಾಗ ನಿಮ್ಮ ಕರ್ತವ್ಯನೂ ನೀವು ಸ್ವಲ್ಪ ಅದನ್ನು. ನಾನು 50 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ನೋಡಿದ್ದೀನಿ. ಅಂದರೆ ಇಲ್ಲಿರೋರೆಲ್ಲ ಇದೊಂದಲ್ಲ 2% ಇಡೀ ತುಮಕೂರು ವ್ಯವಸ್ಥೆಗೆ ಅವ್ರು ನನ್ನ ಮಾತಾಡಿದ್ದೆಲ್ಲ ಕೇಳಿದೆ ನಾನು. ಹಾಕ್ಬಾರ್ದು ಪ್ರಶ್ನೆ ಅಲ್ರಿ. ಒಂದು ನಿಮಿಷಪ್ಪ, ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಮಾಡಿ. ಎಲ್ಲವೂ ಕೂಡ ತುಮಕೂರನ್ನು ಅವ್ರು ಹೇಳಿರ್ತಕ್ಕಂಥದ್ದು ಯಾರು ಮಾಡಿದರು ದಸರಾ ಇಲ್ಲಿವರೆಗೂ. ಒಂದು ನಿಮಿಷ ತಾಳಪ್ಪ. ದಸರಾ ಅದು ಹೇಳಿ, ಅವರು ಜೊತೇಲಿ ಇರ್ತಾರೆ 24 ಗಂಟೆ ನಿಮ್ಮ ಜೊತೇಲಿ. ಅದನ್ನು ಹೋಗಿ ಹೇಳಿ. ನೀವು ದಸರಾ ಮಾಡಿದ್ರೆ ಯಾರಾದರೂ ದಸರಾ ಮಾಡುವಾಗ ಕೆಲವು ನ್ಯೂನತೆಗಳು ಹಾಗೆ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ. ಒಂದು ಇಡೀ ದೇಶ ಮಹಾರಾಜರು ಮೈಸೂರು ದಸರಾ ಶುರುವಾಗಿ ಎಷ್ಟು ವರ್ಷ ಆಯಿತು. ಅಂಥದ್ದೇನೋ ಒಂದು ಮಾದರಿ ಮಾಡಿ ತುಮಕೂರು ಕೂಡ ಅದಕ್ಕೆ ಸೇರಿಸೋಣ ಅಂತ ಅವ್ರ ಆಸೆ ಇದೆಯಲ್ಲ, ಅವ್ರ ಕಳಕಳಿ ಇದೆಯಲ್ಲ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಇರ್ತವ್ರಿ, ಅದನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಇಡಬೇಕಾಯ್ತದೆ. ಎರಡನೇದು, ರಾಜಣ್ಣವರು ಒಬ್ಬ ಅನುಭವಿ ರಾಜಕಾರಣಿ. ಏನು ಎಲ್ಲವನ್ನೂ ಕೂಡ ಅವರೇ ಸವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ, ಹೇಳ್ತಾನೂ ಇದ್ದಾರೆ. ಒಂದು ಕಾಲಚಕ್ರ, ಯಾವ್ಯಾವ ಕಾಲಕ್ಕೆ ಏನಾಯ್ತದೆ ಅದು ಆಯ್ತದೆ, ತಲೆ ಕೆಡಿಸ್ಕೊಬೇಡ. ನಡಿ. ಧರ್ಮಸ್ಥಳ ನಿಮಗೆ ಗೊತ್ತಿದೆ. ಈ ಮಟ್ಟಕ್ಕೆ ಸರ್ಕಾರ ಇನ್ನೂ ಕೂಡ ಅದನ್ನು ಮೀನಾಮೇಷ ಮಾಡಿ ಅನಾವಶ್ಯಕವಾಗಿ ಗೊಂದಲ ಏನಾದರೂ ಸೃಷ್ಟಿ ಆದರೆ ನಾಳೆ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕಾಯ್ತದೆ. BJP ಅದು ಬಿಡಿ. ಅದು ಅವರು ಒಂದು ಇದಾಗ್ತದೆ. ಆದರೆ ಈ ದೇಶ ನಡೆದು ಬಂದ ಸತ್ಸಂಪ್ರದಾಯ, ಧರ್ಮಸ್ಥಳ ಕೇವಲ ಕರ್ನಾಟಕಕ್ಕೆಲ್ಲ, ದಕ್ಷಿಣ ಭಾರತಕ್ಕೆಲ್ಲ, ವಿಶ್ವದ ಭೂಪಟದಲ್ಲಿ ತನ್ನದೇ ಆದಂಥ ಒಂದು ಭಕ್ತಿ ಭಾವನೆಗಳಿಗೆ ಹೆಸರನ್ನು ಗಳಿಸಿರ್ತಕ್ಕಂಥ ಸ್ಥಳ. ಮತ್ತು ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ರಿ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಯಾವುದಾದ್ರು ಒಂದೇ ಒಂದು ಕುರು ಇದ್ದರೆ ಏನಾರು ಆಗಲಿ. ಇನ್ನೂ ಎಷ್ಟು ಅವ್ರು ಮೊದಲು ಇದನ್ನು ಯಾವ ರೀತಿಗೆ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ, ಒಂದು ತಾಂತ್ರಿಕ ಹಂತಕ್ಕೆ ತರಬೇಕಾಗಿದೆ. ಮುಗಿದಿದೆ, ಸಾಕು. ದೇಶದ ವ್ಯವಸ್ಥೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಇರ್ತಕ್ಕಂಥ ಒಂದು ನಂಬಿಕೆಗೆ ಎಲ್ಲೋ ಒಂದು ಕಡೆ ಯಾರೋ ಲೆಫ್ಟಿಸ್ಟು, ಕೆಲವು ಕೋಮು ಇತರ ಶಕ್ತಿಗಳು ಮಾಡ್ತಕ್ಕಂಥದಕ್ಕೆ ಅವಕಾಶ ಕೊಡಬೇಡಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಕೂಡ ಇದನ್ನು ತುಂಬ ಗಾಢವಾಗಿ ಚಿಂತನೆ ಮಾಡಿ. ಇದಕ್ಕೆ ಏನು ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಕ್ಷಣ ಅವನು ಯಾರು, ಏನು, ಅದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು, ಯಾರಿಂದ ಇವೆಲ್ಲ ಆಗ್ತಾಯಿದೆ, ಇದನ್ನು ಹೊರಚೆಲ್ಲೋದ್ರಿಂದ ಇತಿಹಾಸದಲ್ಲಿ ಉಳ್ಕೋತೀರಿ. ದಯವಿಟ್ಟು ಆ ಕೆಲಸ ಮಾಡಿ. ಅಲ್ಲಿ ಏನಾಗ್ತಾಯಿದೆ ಸಾಕು ಹಾಕಿರ್ತಕ್ಕಂಥದ್ದು. SITನವರು ತಮ್ಮ ಕರ್ತವ್ಯನ ತಾವು ಮಾಡಿದ್ದಾರೆ. ಅವ್ರಿಗೇನಂತ ಗೊತ್ತಾಗಿದೆ. ಅವರು ಮತ್ತೆ ಎಲ್ಲ ಒಂದು ಕಡೆ ಒತ್ತಡ ತಂದು ಮತ್ತೊಂದು ಮಗದೊಂದು ಇನ್ಮೇಲೆ ಆಗೋದಕ್ಕೆ ಅವಕಾಶ ಕೊಡಬೇಡ್ರಿ. ನನ್ನ ಕಳಕಳಿ ಮನವಿ. ದೇಶದ ಇತಿಹಾಸ, ದೇಶ ನಡೆದು ಬಂದ ದಾರಿಯಲ್ಲಿ ಧರ್ಮಸ್ಥಳವು ಕೂಡ ಒಂದು ದೊಡ್ಡ ಶಕ್ತಿಯಾಗಿ ಇಡೀ ವಿಶ್ವಕ್ಕೆ ತನ್ನದೇ ಆದಂಥ ಸಂದೇಶವನ್ನು ಕೊಡ್ತಕ್ಕಂಥ ಪವಿತ್ರ ಸ್ಥಳ ಇದೆ. ಏನೆಲ್ಲ ಆದರೂ ಕೂಡ ಭಗವಂತ, ಮಂಜುನಾಥ ಯಾವುದೂ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇವತ್ತು ನಾವು ನೀವೆಲ್ಲ ನೋಡಿದಾಗ ಆಗ್ತಾಯಿದೆ. ಇದಕ್ಕೆ ಒಂದು ಅಂಕಿತ ಹಾಕೋದು ಸೂಕ್ತವಾದದ್ದು. ಆ ಕೆಲಸವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಕಾರ್ಯೋನ್ಮುಖರಾಗಿ, ಯಾರು ಇದನ್ನು ಮಾಡಿರ್ತಕ್ಕಂಥ ಷಡ್ಯಂತ್ರ ಮಾಡಿದ್ದಾರೆ, ಮಿತ್ರರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಹೇಳಿದಾಗೆ ಆ ಷಡ್ಯಂತ್ರವನ್ನು ಬಯಲಿಗೆ ಎಳೆದು ಅಂಥವರನ್ನು ಬಿಹೈಂಡ್ ದಿ ಬಾರ್ ತರ್ತಕ್ಕಂಥದ್ದು ನೀವು ಮಾಡಿದ್ರೆ ನಿಜವಾಗ್ಲೂ ಕೂಡ ತಾವು ಇತಿಹಾಸದಲ್ಲಿ ಉಳ್ಕೋತೀರಾ. ಆ ಕೆಲಸವನ್ನು ಮಾಡಬೇಕು ಅಂತ ನಾನು ನಿಮಗೆ ಒತ್ತಾಯ ಮಾಡ್ತೀನಿ. ಆ ಥರ ಏನಿಲ್ಲಪ್ಪ. ಒಂದು ನನ್ನ ಕರ್ತವ್ಯ ನಾನು ಮಾಡಬೇಕು, ಅದು ಮಾಡ್ಕೊಂಡು ಹೋಗ್ತೀವಿ. ನಿಮಗೆಲ್ಲ ಒಳ್ಳೇದಾಗಿ. ನೋಡಪ್ಪ, ಒಂದು ನಿಮಿಷ ತಾಡ್ರಿ. ನಿಮ್ಮ ಮಾಧ್ಯಮದವರು ನೀವು ಸ್ವಲ್ಪ ಬದಲಾವಣೆ ಆಗದವ್ರೆ ಯಾರು ಮಾತಾಡೋದು ಕಷ್ಟ. ನಿನ್ನೆ ಡಾಕ್ಟರ್ ಪರಮೇಶ್ವರ್ ಅವರ ನೋವನ್ನು ಕೂಡ ನಾನು ನೋಡಿದೆ. ಕೆಲವೊಂದು ಇಷ್ಟರವಾಗಿ ನೀವು ಮಾತಾಡದೆ ಹೋದರೆ ಯಾರಿಗೂ ಗೌರವ ಇರೋದಿಲ್ಲ. ಒಬ್ಬ ಅನುಭವಿ ರಾಜಕಾರಣಿ ಆ ಮಟ್ಟದಲ್ಲಿ ಮಾತಾಡಬೇಕಾದಾಗ ನಿಮ್ಮ ಕರ್ತವ್ಯನೂ ನೀವು ಸ್ವಲ್ಪ ಅದನ್ನು. ನಾನು 50 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ನೋಡಿದ್ದೀನಿ. ಅಂದರೆ ಇಲ್ಲಿರೋರೆಲ್ಲ ಇದೊಂದಲ್ಲ 2% ಇಡೀ ತುಮಕೂರು ವ್ಯವಸ್ಥೆಗೆ ಅವ್ರು ನನ್ನ ಮಾತಾಡಿದ್ದೆಲ್ಲ ಕೇಳಿದೆ ನಾನು. ಹಾಕ್ಬಾರ್ದು ಪ್ರಶ್ನೆ ಅಲ್ರಿ. ಒಂದು ನಿಮಿಷಪ್ಪ, ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಮಾಡಿ.
ಎಲ್ಲವೂ ಕೂಡ ತುಮಕೂರನ್ನು ಅವ್ರು ಹೇಳಿರ್ತಕ್ಕಂಥದ್ದು ಯಾರು ಮಾಡಿದರು ದಸರಾ ಇಲ್ಲಿವರೆಗೂ. ಒಂದು ನಿಮಿಷ ತಾಳಪ್ಪ, ದಸರಾ ಅದು ಹೇಳಿ, ಅವರು ಜೊತೇಲಿ ಇರ್ತಾರೆ 24 ಗಂಟೆ ನಿಮ್ಮ ಜೊತೇಲಿ, ಅದನ್ನು ಹೋಗಿ ಹೇಳಿ ನೀವು. ದಸರಾ ಮಾಡಿದರೆ ಯಾರಾದರೂ ದಸರಾ ಮಾಡುವಾಗ ಕೆಲವು ನ್ಯೂನತೆಗಳು ಹಾಗೆ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ. ಒಂದು ಇಡೀ ದೇಶ ಮಹಾರಾಜರು ಮೈಸೂರು ದಸರಾ ಶುರುವಾಗಿ ಎಷ್ಟು ವರ್ಷ ಆಯಿತು. ಅಂಥದ್ದೇನೋ ಒಂದು ಮಾದರಿ ಮಾಡಿ ತುಮಕೂರು ಕೂಡ ಅದಕ್ಕೆ ಸೇರಿಸೋಣ ಅಂತ ಅವ್ರ ಆಸೆ ಇದೆಯಲ್ಲ, ಅವ್ರ ಕಳಕಳಿ ಇದೆಯಲ್ಲ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಇರ್ತವ್ರಿ, ಅದನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಇಡಬೇಕಾಯ್ತದೆ. ಎರಡನೇದು ರಾಜಣ್ಣವರು ಒಬ್ಬ ಅನುಭವಿ ರಾಜಕಾರಣಿ, ಏನು ಎಲ್ಲವನ್ನೂ ಕೂಡ ಅವರೇ ಸವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ, ಹೇಳ್ತಾನೂ ಇದ್ದಾರೆ. ಒಂದು ಕಾಲಚಕ್ರ, ಯಾವ್ಯಾವ ಕಾಲಕ್ಕೆ ಏನಾಯ್ತದೆ ಅದು ಆಯ್ತದೆ, ತಲೆ ಕೆಡಿಸ್ಕೊಬೇಡ ನಡಿ. ಧರ್ಮಸ್ಥಳ ನಿಮಗೆ ಗೊತ್ತಿದೆ, ಈ ಮಟ್ಟಕ್ಕೆ ಸರ್ಕಾರ ಇನ್ನೂ ಕೂಡ ಅದನ್ನು ಮೀನಾಮೇಷ ಮಾಡಿ ಅನಾವಶ್ಯಕವಾಗಿ ಗೊಂದಲ ಏನಾದರೂ ಸೃಷ್ಟಿ ಆದರೆ ನಾಳೆ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅದು ಬಿಡಿ, ಅದು ನಮ್ಮ ಅವರು ಒಂದು ಇದಾಗ್ತದೆ. ಆದರೆ ಈ ದೇಶ ನಡೆದು ಬಂದ ಸತ್ಸಂಪ್ರದಾಯ, ಧರ್ಮಸ್ಥಳ ಕೇವಲ ಕರ್ನಾಟಕಕ್ಕೆಲ್ಲ, ದಕ್ಷಿಣ ಭಾರತಕ್ಕೆಲ್ಲ, ವಿಶ್ವದ ಭೂಪಟದಲ್ಲಿ ತನ್ನದೇ ಆದಂಥ ಒಂದು ಭಕ್ತಿ ಭಾವನೆಗಳಿಗೆ ಹೆಸರನ್ನು ಗಳಿಸಿರ್ತಕ್ಕಂಥ ಸ್ಥಳ. ಮತ್ತು ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ರಿ ಇಲ್ಲಪ್ಪ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಯಾವುದಾದ್ರು ಒಂದೇ ಒಂದು ಕುರು ಇದ್ದರೆ ಏನಾರು ಆಗಲಿ, ಇನ್ನೂ ಎಷ್ಟು ಅವ್ರು ಮೊದಲು ಇದನ್ನು ಯಾವ ರೀತಿಗೆ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ, ಒಂದು ತಾಂತ್ರಿಕ ಹಂತಕ್ಕೆ ತರಬೇಕಾಗಿದೆ. ಮುಗಿದಿದೆ, ಸಾಕು. ದೇಶದ ವ್ಯವಸ್ಥೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಇರ್ತಕ್ಕಂಥ ಒಂದು ನಂಬಿಕೆಗೆ ಎಲ್ಲೋ ಒಂದು ಕಡೆ ಯಾರೋ ಲೆಫ್ಟಿಸ್ಟು ಕೆಲವು ಕೋಮು ಇತರ ಶಕ್ತಿಗಳು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಕೂಡ ಇದನ್ನು ತುಂಬ ಗಾಢವಾಗಿ ಚಿಂತನೆ ಮಾಡಿ. ಇದಕ್ಕೆ ಏನು ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಕ್ಷಣ ಅವನು ಯಾರು ಏನು ಅದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು, ಯಾರಿಂದ ಇವೆಲ್ಲ ಆಗ್ತಾಯಿದೆ, ಇದನ್ನು ಹೊರಚೆಲ್ಲೋದ್ರಿಂದ ಇತಿಹಾಸದಲ್ಲಿ ಉಳ್ಕೋತೀರಿ. ದಯವಿಟ್ಟು ಆ ಕೆಲಸ ಮಾಡಿ. ಅಲ್ಲೇನಾಗ್ತಾಯಿದೆ ಸಾಕು ಹಾಕಿರ್ತಕ್ಕಂಥದ್ದು SITನವರು ತಮ್ಮ ಕರ್ತವ್ಯನ ತಾವು ಮಾಡಿದ್ದಾರೆ. ಅವ್ರಿಗೇನಂತ ಗೊತ್ತಾಗಿದೆ. ಅವರು ಮತ್ತೆ ಎಲ್ಲ ಒಂದು ಕಡೆ ಒತ್ತಡ ತಂದು ಮತ್ತೊಂದು ಮಗದೊಂದು ಇನ್ಮೇಲೆ ಆಗೋದಕ್ಕೆ ಅವಕಾಶ ಕೊಡಬೇಡ್ರಿ. ನನ್ನ ಕಳಕಳಿ ಮನವಿ. ದೇಶದ ಇತಿಹಾಸ, ದೇಶ ನಡೆದು ಬಂದ ದಾರಿಯಲ್ಲಿ ಧರ್ಮಸ್ಥಳವು ಕೂಡ ಒಂದು ದೊಡ್ಡ ಶಕ್ತಿಯಾಗಿ ಇಡೀ ವಿಶ್ವಕ್ಕೆ ತನ್ನದೇ ಆದಂಥ ಸಂದೇಶವನ್ನು ಕೊಡ್ತಕ್ಕಂಥ ಪವಿತ್ರ ಸ್ಥಳ ಇದೆ. ಏನೆಲ್ಲ ಆದರೂ ಕೂಡ ಭಗವಂತ ಮಂಜುನಾಥ ಯಾವುದೂ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇವತ್ತು ನಾವು ನೀವೆಲ್ಲ ನೋಡಿದಾಗ ಆಗ್ತಾಯಿದೆ. ಇದಕ್ಕೆ ಒಂದು ಅಂಕಿತ ಹಾಕೋದು ಸೂಕ್ತವಾದದ್ದು. ಆ ಕೆಲಸವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಕಾರ್ಯೋನ್ಮುಖರಾಗಿ, ಯಾರು ಇದನ್ನು ಮಾಡಿರ್ತಕ್ಕಂಥ ಷಡ್ಯಂತ್ರ ಮಾಡಿದ್ದಾರೆ, ಮಿತ್ರರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಹೇಳಿದಾಗೆ ಆ ಷಡ್ಯಂತ್ರವನ್ನು ಬಯಲಿಗೆ ಎಳೆದು ಅಂಥವರನ್ನು ಬಿಹೈಂಡ್ ದಿ ಬಾರ್ ತರ್ತಕ್ಕಂಥದ್ದು ನೀವು ಮಾಡಿದ್ರೆ ನಿಜವಾಗ್ಲೂ ಕೂಡ ತಾವು ಇತಿಹಾಸದಲ್ಲಿ ಉಳ್ಕೋತೀರಾ. ಆ ಕೆಲಸವನ್ನು ಮಾಡಬೇಕು ಅಂತ ನಾನು ನಿಮಗೆ ಒತ್ತಾಯ ಮಾಡ್ತೀನಿ.